ಒಬ್ಬರು ರೈಡರ್ ಬಿದ್ದೋಗಿದ್ರು. ಹೌ ಆರ್ ಯು? ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಚಂಡೀಗಢಲ್ಲಿದ್ದೀವಿ. ಸೊ ಚಂಡೀಗಢಲ್ಲಿ ಬೈಕ್ ಇದೆ ಅಂದರೆ ಅದು ಏನಕ್ಕೆ ಅಂತ ನಿಮ್ಗೆ ಆಲ್ರೆಡಿ ನೀವು ಗೆಸ್ ಮಾಡ್ತಿರಬಹುದು. ಅಂದರೆ ನಾನು ವಿಷಯ ಹೇಳ್ತೀನಿ. ಸೊ ಇನ್ನು ನೆಕ್ಸ್ಟ್ ಬರೋ ದಿನಗಳಲ್ಲಿ ನಾವು ಲಡಾಖ್ ಸರ್ಕ್ಯೂಟ್ ಕಂಪ್ಲೀಟ್ ಮಾಡೋ ಒಂದು ಪ್ಲ್ಯಾನ್ ಇದೆ. ಸೊ ಇವತ್ತು ನಮ್ಮ ಪ್ಲ್ಯಾನ್ ಜಸ್ಟ್ ಶ್ರೀನಗರ ತನಕ ರೀಚ್ ಆಗಬೇಕು ಫಸ್ಟು ಚಂಡೀಗಢದಿಂದ. ಬಟ್ ನಮ್ಮ ಇಲ್ಲಿ ಗಾಡಿ ತೊಗೊಂಡು ಫುಲ್ಲು ಅದೇ ಟ್ರಾನ್ಸ್ಪೋರ್ಟಲ್ಲಿ ಬಂತಲ್ಲ, ಫುಲ್ ಪ್ರಾಬ್ಲಮ್ ಆಗಿತ್ತು. ಅದನ್ನೆಲ್ಲ ರಿಪೇರಿ ಮಾಡಿಸ್ಕೊಂಡು ಇವತ್ತು ಅಟ್ಲೀಸ್ಟ್ ಜಲಂಧರ್ ತನಕ ಪುಷ್ ಮಾಡಿದ್ರೆ ನೆಕ್ಸ್ಟ್ ಅಲ್ಲಿಂದ ಪತಾನ್ಕೋಟಿಂದ ನೆಕ್ಸ್ಟ್ ಶ್ರೀನಗರ್ 3 ದಿನ ಇದೆ. ಆ್ಯಕ್ಚುಲಿ ನಾವು ಡೈರೆಕ್ಟಾಗಿ ಪತಾನ್ಕೋಟ್ ಹೋಗಿ ಅಲ್ಲಿಂದ ಶ್ರೀನಗರ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿಂದ ಒಂದು 500 ಕಿಲೋಮೀಟರ್ಸ್ ಇದೆ ಶ್ರೀನಗರ್. ಬಟ್ ತುಂಬ ಪುಷ್ ಮಾಡೋದು ಬೇಡ, ಸ್ವಲ್ಪ ಗಾಡಿ ಇವಾಗಿನ ಇಲ್ಲೆಲ್ಲ ಬಂದಿದ್ದಲ್ಲ, ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಪುಷ್ ಮಾಡೋಣ ಅಂತ ನಾವು ಅಂದ್ಕೊಂಡು ಇವಾಗ ನಿಧಾನಕ್ಕೆ ಹೋಗ್ತಾಯಿದ್ದೀವಿ. ಎಲ್ಲ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದೀನಿ. ಅದು ಏನೋ ಕನ್ನಡದ ಒಂದು ಗಾದೆ ಇದೆ, ಅದು ಎಷ್ಟು ತೊಗೊಂಡ್ರು ಮುಗಿಯಲ್ಲ ಅಂತ. ಅದು ಯಾರೋ ಒಬ್ಬ ಬ್ರಹ್ಮಚಾರಿ ಒಂದು ಬೆಕ್ಕು ಸಾಕಿದ್ನಂತೆ, ಬೆಕ್ಕಿಗೆ ಹಾಲು ಬೇಕು ಅಂತ ದನ ಸಾಕಿದ್ನಂತೆ, ಇನ್ನು ದನಕ್ಕೆ ಹುಲ್ ಬೇಕು ಅಂತ ಗದ್ದೆ ತಗೊಂಡಂತೆ. ಈ ಥರದ್ದು ಏನೇನೋ ಒಂದು ಮುಗಿಯೋದ ಕಥೆಗಳಾಗ್ಬಿಟ್ಟಿದೆ ಇವಾಗ. ಎಲ್ಲ ಟ್ಯಾಂಕ್ ಬ್ಯಾಗ್ ತೊಗೊಂಡೆ, ಟೇಲ್ ಬ್ಯಾಗ್ ತೊಗೊಂಡೆ. ಇವಾಗ ಹೈಡ್ರೇಷನ್ ಬೇಡ ಇತ್ತಲ್ಲ ಬ್ಯಾಗು, ಅದಲ್ಲದೆ ನಂಗೆ ಪ್ರಾಬ್ಲಮ್ ಆಗ್ತಾಯಿದೆ. ಸೀದಾ ಕುದಿಗೆ ಹತ್ರ ಬಂದಿದೆ. ನೋಡೋಣ, ಲೆಟ್ಸ್ ಗೋ. ಅದೇ ಪೆಟ್ರೋಲ್ ಫುಲ್ ಎಂಟಿ ಆಗಿದೆ. ಒಂದು ಸತಿ ಫುಲ್ ಟ್ಯಾಂಕ್ ಮಾಡಿಸಿ ಜಲಂಧರ್ ಹತ್ರ ಹೋದರೆ ಖುಷಿ ಆಗ್ಬಿಡುತ್ತೆ ನನಗೆ. ಓಹೋ, ಎಲ್ಲ ಸೈಕ್ ನನ್ನ ಮಕ್ಕಳಪ್ಪ ಇಲ್ಲಿ. ಚಂಡೀಗಢಲ್ಲಿ ರೋಡೆಲ್ಲ ಸಖತ್ತಾಗೇ ಇದೆ. ಹಣ ಬಂದ ರೋಡೆಲ್ಲ ಹಳೇದೆ, ಆದರೆ ಏನು ಪ್ಯಾಚಸ್ ಎಲ್ಲ ಇಲ್ಲ. ಸೊ ಆರಾಮಾಗಿ ಹೋಗ್ಬೋದು. ವೆಲ್ಕಮ್ ಟು ಹವೇಲಿ. ಇದು ಜಲಂಧರ್ ಹತ್ತಿರ ಇರೋ ಹವೇಲಿ. ಎಲ್ಲರೂ ಇಲ್ಲೇ ಬಂದ್ವಿ ಡಿನ್ನರ್ ಮಾಡ್ಕೊಂಡು ಹೋಗೋಣ ಅಂತ. ಇಲ್ಲಿ ಫುಡ್ ಬೊಂಬಾಟ ಇದೆಯಂತೆ, ಟ್ರೈ ಮಾಡೇ ಬಿಡೋಣ ಬನ್ನಿ. ಗೂಗಲ್ ಮ್ಯಾಪ್ಸಲ್ಲಿ ಆಲ್ಮೋಸ್ಟ್ 60K ರಿವ್ಯೂಸ್ ಇದೆ. ಸೊ ಅಷ್ಟು ರಿವ್ಯೂ ಇದೆ ಅಂದಮೇಲೆ ಫುಡ್ ಆಬ್ವಿಯಸ್ಲಿ ಸಖತ್ತಾಗಿ ಇರುತ್ತೆ. ಐ ಆಮ್ ಸೋ ಎಕ್ಸೈಟೆಡ್. ಲೆಟ್ಸ್ ಗೋ. ಆಹಾ, ಕ್ರೇಜಿ ಕೂಲರ್ಗಳು. ಈ ಸೆಕೆಗೆ ನಮ್ಮಿ ಗೆಟಪಿಗೆ ಇಲ್ಲೇ ನಿಂತ್ಕೊಂಡ್ಬಿಡ್ತೀನಿ ಅಷ್ಟೇ ನಾನು ಇವಾಗ. ಮಸ್ತ್ ಮಾತ್ರ ನೋಡಿ. ಇಲ್ಲಿ ಈ ಥರ ಫುಡ್ ಅಂದರೆ ಸ್ವೀಟ್ಸ್, ಪಾನಿಪುರಿ, ಚೋಳೆ ಭಟೂರೆ ಎಲ್ಲ ಸಿಗತ್ತೆ. ನಾವು ರಸ್ಮಲಾಯಿ ಟ್ರೈ ಮಾಡಿದ್ವಿ, ಬಾಯಲ್ಲಿ ಇಟ್ಟ ತಕ್ಷಣ ಕರಗೋಯ್ತು. ಆ ಲೆವೆಲ್ಗೆ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ಇಲ್ಲೆಲ್ಲ ಬಂದರೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ ಇಲ್ಲಿ. ನೋಡಿ, ನಾವಲ್ಲಿ ಪಾನಿಪುರಿ ಟ್ರೈ ಮಾಡಿದ್ವಿ. ಫ್ಲೇವರ್ಸ್ ಮಾತ್ರ ಇನ್ನೂ ಹಾಗೆ ಬಾಯಲ್ಲಿ ರಿಟೇನ್ ಆಗಿದೆ. ನೋಡಿ, ಇಲ್ಲೇ ಚೋಳೆ ಭಟೂರೆ ಎಲ್ಲ ಇದೆ. ಬಾಯ್ಸ್ ಎಲ್ಲ ರೆಡಿ ಆಗ್ತಿದ್ದಾರೆ. ಇನ್ನು ನಾವು ಹೋಟೆಲ್ ಚಾನ್ಸಲರ್ಗೆ ಹೋಗಿ ನೋಡೋಣ
ಮುಂದೆ ಏನು ಕತೆ ಅಂತ. ಹಾಯ್ ಮ್ಯಾಮ್, ಹೆಂಗಿತ್ತು ಊಟ? ಊಟ ಸೂಪರ್ ಆಯಿತು. ಹಾವೇಲಿ ಸ್ಪೆಷಲ್ ಥಾಲಿ ಫಸ್ಟ್ ಕ್ಲಾಸ್. ಹೆಂಗಿತ್ತು ಬ್ರೋ? ನೀವು ಹೇಳಬೇಕು. ನಾವು ಲಂಚಿಗೆ ಬರ್ಬೇಕು ಅಂದ್ಕೊಂಡು ಡಿನ್ನರ್ ಮಾಡಿ ಇಲ್ಲೇ ಉಳ್ಕೊಳ್ಳೋಷ್ಟು ಚೆನ್ನಾಗಿತ್ತು. ಸೂಪರ್, ಮೈಂಡ್ ಬ್ಲೋಯಿಂಗ್, ಫ್ಯಾಂಟಾಸ್ಟಿಕ್. ಮಜಾ ಏನಪ್ಪ ಅಂದರೆ ತಿಂದಿರೋ ರೇಂಜಿಗೆ ಟುಡೇ ವಿಲ್ ಬಿ ಕ್ಲೋಸಿಂಗ್ ಇಟ್ ಜಲಂಧರ್ ರೇಂಜ್. ಈಗೆಲ್ಲ ಔಟ್ ಆಗಿಬಿಟ್ಟಿದ್ದಾರೆ ಬಾಯ್ಸ್. ಯಾವಾಗ ಫುಡ್ ವೇಸ್ಟ್ ಮಾಡ್ತಾನೆ, ಫುಡ್ ವೇಸ್ಟ್ ಒಂದೇ ರೊಟ್ಟಿ. ಸೊ ಇವತ್ತು ನಮ್ಮ ಪ್ಲ್ಯಾನ್ ಏನಪ್ಪ ಅಂದರೆ ಅಷ್ಟೇ. ಇವಾಗ ಇಲ್ಲಿ ಯಾರು ಮಾಮದಷ್ಟೇ ಹೋಟೆಲ್ ಚಾನ್ಸ್ಲರ್ ಅಂತ ಬುಕ್ ಮಾಡಿದ್ದೀವಿ. ಇವಾಗ ಹೋಗಿ ರೆಸ್ಟ್ ಮಾಡಿದ್ರೆ ಆಯ್ತು ಅಷ್ಟೇ. ನಾಳೆ ಬೆಳಗ್ಗೆ ಎದ್ದು ಆ ಕಡೆ ಉಧಂಪುರ ಹತ್ರ ಹೋಗ್ತೀವಿ. ಸೊ ನಾಳೆ ಕವರ್ ಮಾಡ್ತೀನಿ. ಸೊ ಲೆಟ್ಸ್ ಇಟ್, ಡನ್ ಫಾರ್ ಅ ಡೇ. ಗುಡ್ ನೈಟ್, ಸಿ ಯು. Good morning. It's time to roll out to Jammu today. It's a good day actually. The time is almost guys, so excited. ಗಾಯ್ಸ್, ಹೊರಗಡೆ 40 ಡಿಗ್ರಿ, ಒಳಗಡೆ 36 ಆದ್ರೂ ಇದೆ. ಇಲ್ಲಿ ಬರಕ್ ಬಂದ್ಬಿಟ್ಮೇಲೆ ಬೈಕರ್ ಕಷ್ಟ ಯಾರಿಗೂ ಬೈಕರ್ ಕಷ್ಟ. ಬೈಕ್ ಹತ್ತೋ ತನಕ ಯಾರಿಗೂ ಬೇಡ, ಹತ್ತಿದ್ಮೇಲೆ ಸುಖ. He's ranting about the temperature in here, and I've already get up, and these people are still working on something which is not good. The sense like we have already get up now, it's like getting baked. Today we'll be moving to Srinagar. No, today, sorry, my bad. Today we'll be going to, what's the place? Jammu. Jammu is a beautiful place, and if you get some time there, like we'll be roaming around the city. Enappa Nanda Kumar, excited, huh? Excited loud, eh? Huh? Hey, cut. Come on, let's go. And this was a hotel transfer. This was actually suggested by our this trip organizer, and that guy is so influential. He just made a call, and even though they were told the rooms are almost full, we got the room thanks to him. Okay, how's the Josh boys? Nice, sir. This guy has broken up something. Hey, ಅಷ್ಟು ಹಾಕ್ಬೇಡ್ವೋ, ಇದು ಹೋಗಲ್ಲ. ಸ್ವಲ್ಪ ಹಾಕು, ಸ್ವಲ್ಪ ಥ್ರೆಡ್ ಕೂತ್ಕೊಳ್ಳಿ ಅಷ್ಟೇ. Okay, this is our mechanic guy. Come on boys, let's go. Where's my bike? ನಾವಿವಾಗ ಗಾಡಿಗೆ ಫುಲ್ ಟ್ಯಾಂಕ್ ಮಾಡಿಸಿದ್ವಿ. ಇನ್ನು ಜಮ್ಮಿಗೆ ಒಂದು 70 ಕಿಲೋಮೀಟರ್ ಇದೆ ಅಪ್ರಾಕ್ಸಿಮೇಟ್ಲಿ. ನಾವಿಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊಂಡು ಆರಾಮಾಗಿ. ಅಪ್ಪ, ಈ ರೋಡಲ್ಲಿ ಹೆವಿ ಲಾರಿಗಳ ಅಬ್ರ ಮಾತ್ರ. ಸ್ಟಿಲ್ ಎ ಲಾಂಗ್ ವೇ. ಲೆಟ್ಸ್ ಗೋ. ಅಂದ ಹೆಲ್ಮೆಟ್ ಸ್ಟ್ರಾಪ್ ಹಾಕಯ್ಯ. ಓ, ಇದೇ ಅನ್ಸುತ್ತೆ ಬಾರ್ಡರ್, ಲಖನ್ಪುರ್. ದೊಡ್ಡದಾಗಿ ಬೋರ್ಡೆಲ್ಲ ಹಾಕಿದ್ದಾರೆ. ವೆಲ್ಕಮ್ ಟು ಜಮ್ಮು ಕಾಶ್ಮೀರ್. ನೈಸ್ ಬ್ರೋ. ನಿಲ್ಸೋಕ್ಕೆಲ್ಲ ಟೈಮ್ ಇಲ್ಲ. ಇಟ್ಸ್ ಸ್ಟಿಲ್ ಅ ಲಾಂಗ್ ವೇ. ಹೋಗ್ತಾ ಇರೋದಷ್ಟೇ. ಇವಾಗ ಟೈಮ್ ಇಟ್ಸ್ ಆಲ್ಮೋಸ್ಟ್ 7:25, 7:26, ಆ್ಯಂಡ್ ಇಲ್ಲಿನ ತುಂಬ ಬೆಳಕಿದೆ. ಇಲ್ಲಿ ಚೆನ್ನಾಗಿದೆ, ಬಟ್ ಸಿಕ್ಕಾಪಟ್ಟೆ ಸೆಕೆ. 30-35 ಡಿಗ್ರಿ ಇರಬೇಕು ಇವಾಗ. ಡೇ ಟೈಮ್ ಅಂತೂ ಫುಲ್ ಬಾರ್ಬಿಕೆ ಆಗಿದ್ವಿ. ಸಿ ಮೈ ಲಿಲ್ ಬ್ರೋ ಇಸ್ ಚಿಲ್ಲಿಂಗ್ ಹಿಯರ್. ಏನ್ ಮಾಡ್ತಿದ್ಯಪ್ಪ? ಸೊ my boys, they have booked on villas. ಏನ್ ತೋರಿಸ್ತಿದೆ? Good place in Jammu, and the room is so spacious. I think this is our room. I don't know how much of it you can see,
This is our room. Have lined all our gears there, and we have parked our bikes there. Hey, man in action. This is our little boy. ಲಿಟಲ್ ಬಾಯ್ Yeah. ಬೇಡ ಓಲಿ ಅಂತ ಏನು ಆಯ್ತಪ್ಪ, ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ಸ್ ಫಾರ್ ಸೇವಿಂಗ್ ನಡೀಲಿ, ಸ್ಕೈಯೆಲ್ಲ ಇನ್ನೂ ಎಷ್ಟು ಕ್ಲಿಯರ್ ಆಗಿದೆ. ಹಂಗಂತ ಇಲ್ಲಿ ಜಾಗ ನೋಡ್ಬಿಟ್ಟು ಫುಲ್ ಖುಷಿಯಾಗೋಯ್ತು. ಇದೇ ಮೇನ್ ರೋಡು. We came from this side. Circle over there. That's it. We'll have our lunch and then we need to loop our chains and get prepared for tomorrow. And big thing is coming tomorrow. Say hi to camera. Hi. Hi बोलिए ना. Hi. हाय आपका नाम क्या है? खुशी खुशी. आपकी बहन की नाम? सुरभि Surbi. And she's studying UKG. Good to see kids. Say that. They're so excited, kids.